ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ದಿನದಿಂದ ಇನ್ನೊಂದು ಹೊಸ ಪ್ರಾಡಕ್ಟ್ನ ರೆಡಿ ಮಾಡಿಸ್ಬೇಕು ಅಂತ ತುಂಬ ಯೋಚನೆ ಮಾಡಿರೋ ಅಂಥದ್ದು. ಇವಾಗೆಲ್ಲ ಮಕ್ಕಳು ಸ್ನ್ಯಾಕ್ಸ್ಗೆ ಯೂಶ್ವಲಿ ಸ್ನ್ಯಾಕ್ ಬ್ರೇಕ್ ಅಂತ ಇದ್ದೇ ಇರುತ್ತೆ ಅಲ್ವಾ, ಅದಕ್ಕೆಲ್ಲ ನಾವು ಕೊಟ್ಟು ಕಳಿಸ್ಬೇಕು ಅಂತ ಅಂದಾಗ ಹೊರಗಡೆದು ಬಿಸ್ಕೆಟ್ಟು ಅದು ಇದು ಕೇಕ್ ಅದನ್ನೆಲ್ಲ ಕೊಡೋದ್ರ ಬದಲು ಯೂಶ್ವಲಿ ವೆಜಿಟೇಬಲ್ಸು ಫ್ರೂಟ್ಸ್ ಏನೋ ಒಬ್ಬೊಬ್ಬರು ಹಾಕ್ತೀವಿ. ಆದರೆ ಪ್ರತಿದಿನ ಅದೇ ಅಂತ ಅಂದರೆ ಮಕ್ಳಿಗೂ ಸಹ ಬೇಜಾರಾಗುತ್ತೆ. ಹಾಗಾಗಿ ನಾನು ಡೇಟ್ಸ್ ಲಾಡುನ ಯೂಶ್ವಲಿ ಕೊಟ್ಟು ಕಳಿಸ್ತೀನಿ ಹಿತೇಶ್ಗೆ 1-2 ದಿನಕ್ಕೆ 3 ದಿನಕ್ಕೆ ಒಂದೊಂದು ಸಲ. ನೆಕ್ಸ್ಟ್ ಇವಾಗ ನಾನು ಸ್ಪ್ರೌಟೆಡ್ ರಾಗಿ ಲಾಡುನು ಸಹ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಮೆಥಡ್ ತೋರಿಸ್ತಾ ಇದ್ದೀನಿ ನಾನು ಹೇಗೆ ಸ್ಪ್ರೌಟೆಡ್ ರಾಗಿ ಲಾಡುನ ಇಲ್ಲಿ ರೆಡಿ ಮಾಡಿಸ್ತೀನಿ ಅಂತ. ಸೊ ಮೊಳಕೆ ಬಂದಿರೋ ಅಂಥ ರಾಗಿನ ನಾನು ಚೆನ್ನಾಗಿ ಹುರಿದ್ಬಿಟ್ಟು ಮನೆಯಲ್ಲೇ ಪೌಡರ್ ಮಾಡ್ಕೊತೀನಿ. ಏಕೆಂದರೆ ನನಗೆ ಪರ್ಫೆಕ್ಟ್ ಟೆಕ್ಸ್ಚರ್ ಬೇಕು. ಮಿಲ್ನಲ್ಲಿ ಮಾಡಿಸ್ಬಿಟ್ರೆ ಲಡ್ಡುಗೆ ತುಂಬ ಫೈನ್ ಟೆಕ್ಸ್ಚರ್ ಸರಿ ಬರಲ್ಲ. ಆ್ಯಂಡ್ ಇದಕ್ಕೆ ನಾನು ಸ್ವೀಟ್ನರ್ಗೆ ಡೇಟ್ಸ್ನ ಯೂಸ್ ಮಾಡಿದ್ದೀನಿ. ಡೇಟ್ಸ್ನ ಯೂಸ್ ಮಾಡಿರೋದ್ರಿಂದ ನ್ಯಾಚುರಲ್ ಸ್ವೀಟ್ನೆಸ್ ಕೊಡುತ್ತೆ. ಆಮೇಲೆ ಐರನ್ ರಿಚ್ ಇರುತ್ತೆ ಡೇಟ್ಸು. ಸೊ ಹಾಗೂ ಸಹ ಮಕ್ಕಳಿಗೆ ಹೆಲ್ಪ್ಫುಲ್ ಆಗುತ್ತೆ. ಸ್ಪ್ರೌಟೆಡ್ ರಾಗಿ ಯೂಸ್ ಮಾಡಿರೋದ್ರಿಂದ ಮೊಳಕೆ ಬರ್ಸಿರೋವಂಥ ರಾಗಿನಲ್ಲಿ ಕ್ಯಾಲ್ಶಿಯಂ ಮತ್ತು ಪ್ರೋಟೀನ್ ಅಬ್ಸಾರ್ಪ್ಷನ್ ತುಂಬ ಜಾಸ್ತಿ ಇರುತ್ತೆ. ನಾರ್ಮಲ್ ರಾಗಿಗಿಂತನೂ ಅದ್ರ 3 ಪಟ್ಟು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇದರಲ್ಲಿ ಮೊಳಕೆ ಬರ್ಸಿರೋವಂಥ ರಾಗಿನ ಉಪಯೋಗಿಸಿದ್ದೀನಿ. ಮತ್ತು ಗೋಡಂಬಿ, ಬಾದಾಮಿ, ಎಳ್ಳು, ಗಸಗಸೆ ಮತ್ತು ಅಗಸೆ ಬೀಜ, ಸ್ವಲ್ಪ ಕೊಬ್ಬರಿ ಇದನ್ನೆಲ್ಲ ಹಾಕಿ ಹದವಾಗಿ ತುಪ್ಪದಲ್ಲಿ ಹುರಿದು ಮಾಡಿರೋದ್ರಿಂದ ಟೆಕ್ಸ್ಚರು ಮತ್ತು ಟೇಸ್ಟು ತುಂಬಾ ಚೆನ್ನಾಗಿ ಬಂದಿದೆ. ಓವರಾಲ್ ಹೆಲ್ತ್ಗೆ ಮಕ್ಕಳಿಗಾಗಿರ್ಬೋದು, ಅಡಲ್ಟ್ಸ್ಗಾಗಿರ್ಬೋದು ತುಂಬಾ ಹೆಲ್ದಿ ಆಪ್ಷನ್ ಇದು. ಆ್ಯಂಡ್ ಮನೆಯಲ್ಲೇ ಸ್ಮಾಲ್ ಬ್ಯಾಚಲ್ಲಿ ತಯಾರು ಮಾಡೋದ್ರಿಂದ ತುಂಬಾ ಹೈಜಿನಿಕ್ ವೇನಲ್ಲಿ ಮುತುವರ್ಜಿ ವಹಿಸಿ ನಾನು ಪ್ರಿಪೇರ್ ಮಾಡಿಸಿರೋ ಅಂಥ ಈ ರಾಗಿ ಲಾಡು ನೀವು ಟೇಸ್ಟ್ ನೋಡಬೇಕು ಅಂತ ಇದ್ದರೆ ನನ್ನ ವಾಟ್ಸ್ಯಾಪ್ ನಂಬರ್ 7795846794ಗೆ ವಾಟ್ಸ್ಯಾಪ್ ಮೆಸೇಜ್, ವಾಟ್ಸ್ಯಾಪ್ ಕಾಲ್ ಅಥವಾ ನಾರ್ಮಲ್ ಕಾಲ್ ಆದರೂ ಸಹ ಮಾಡಿ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು. ಈಗಾಗಲೇ ನಾನು ತಯಾರು ಮಾಡುವಂಥ ಡೇಟ್ಸ್ ಆ್ಯಂಡ್ ಡ್ರೈ ನಟ್ಸ್ ಲಡ್ಡು ತುಂಬಾ ಇಷ್ಟಪಟ್ಟು ಎಲ್ಲರೂ ಸಹ ಆರ್ಡರ್ ಪ್ಲೇಸ್ ಮಾಡ್ಕೋತಾ ಇದ್ದೀರಾ. ಖಂಡಿತ ರಾಗಿ ಲಾಡುನ ಒಂದು ಸಲ ಆರ್ಡರ್ ಪ್ಲೇಸ್ ಮಾಡಿ ಟೇಸ್ಟ್ ಮಾಡಿ ನೋಡಿ. ಇದು ರಾಗಿಯಿಂದ ಮಾಡಿರೋದ ನಿಜಕ್ಕೂ ಅಂತ ನಿಮಗೇನೆ ಅನಿಸುತ್ತೆ. ನನಗೇನೆ ಇಲ್ಲಿ ಒಂದು ತಿಂದಾದ್ಮೇಲೆ ಆ್ಯಕ್ಚುಲಿ ವಿಡಿಯೋ ಎಲ್ಲ ಆಫ್ ಮಾಡಿದ್ಮೇಲೆ ಇನ್ನೊಂದು ತಿಂದೆ. ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಡೇಟ್ಸ್ ಹಾಕಿರೋದ್ರಿಂದ ನ್ಯಾಚುರಲ್ ಸ್ವೀಟ್ನೆಸ್ ತುಂಬ ಜಾಸ್ತಿ ಸ್ವೀಟ್ ಅಂತಲೂ ಅನ್ನಿಸ್ತಾ ಇಲ್ಲ. ತುಂಬ ಕಡಿಮೆ ರಾಗಿ ತಿಂದ ಹಾಗೇ ಅಂತ ಅನಿಸುತ್ತಲ್ಲ, ಆ ರೀತಿಯೂ ಅಂತ ಅನ್ನಿಸ್ತಾ ಇಲ್ಲ. ಪರ್ಫೆಕ್ಟ್ ಹದದಲ್ಲಿ ತುಂಬ ಮುತುವರ್ಜಿ ವಹಿಸಿ ಇಷ್ಟು ರಾಗಿಗೆ ಇಷ್ಟು ಡೇಟ್ಸ್ ತೊಗೊಂಡ್ರೆ ಪರ್ಫೆಕ್ಟ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಸುಮಾರು ಒಂದು ವಾರದಿಂದನೂ ನಾನು ಪ್ರಯತ್ನ ಪಡ್ತಾನೆ ಇದ್ದೆ ಮನೆಯಲ್ಲಿ ಸ್ಮಾಲ್ ಕ್ವಾಂಟಿಟಿ ಮಾಡಿ ಯಾವ್ದು ರೀತಿ ಮಾಡಿದ್ರೆ ಎಷ್ಟು ಹಾಕಬೇಕು, ಟೇಸ್ಟ್ ಹೇಗೆ ಬರುತ್ತೆ ಅಂತ. ಸೊ ಒಂದು ಸಲ ನನಗೆ ರೇಷಿಯೋ ಗೊತ್ತಾದ ಮೇಲೆ ನಾನಿಲ್ಲಿ ಒಂದು 4 kg ಆಗೋಷ್ಟು ರೆಡಿ ಮಾಡಿಸಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಟೆಕ್ಸ್ಚರ್ ನೋಡ್ತಾ ಇರ್ಬೋದು ನೀವು, ಸಕ್ಕತ್ತಾಗಿದೆ. ಎಲ್ಲೂ ಸಹ ನಿಮಗೆ ತಿನ್ಬೇಕಾದ್ರೂ ಇದು ರಾಗಿದ ಅಂತ ಅನ್ಸೋದೇ ಇಲ್ಲ. ಮಕ್ಕಳು ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ರಾಗಿದ ಇಷ್ಟು ಚೆನ್ನಾಗಿದೆಯಲ್ಲ ಇನ್ನೊಂದು ಕೊಡು ಅಂತ ಹೇಳಿಬಿಟ್ಟು. ಸೊ ಖಂಡಿತ ಎಲ್ಲರೂ ಸಹ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ. ಇವತ್ತೇ ಫ್ರೆಶ್ ಬ್ಯಾಚ್ 4 kg ಆಗೋಷ್ಟು ರೆಡಿ ಮಾಡಿಸಿದ್ದೀನಿ. ಆ್ಯಂಡ್ ಇದು ಗಿಲ್ಟ್ ಫ್ರೀ ಸ್ನ್ಯಾಕ್ ಅಂತ ಹೇಳ್ಬೋದು. ಯೂಶ್ವಲಿ ಏನಾದರೂ ಸ್ವೀಟ್ ಅದೆಲ್ಲ ತಿಂದ್ಬಿಟ್ರೆ ಅಯ್ಯೋ ಸ್ವೀಟ್ ತಿಂದ್ಬಿಟ್ವಲ್ಲಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಇದು ನೀವು 2-3 ತಿಂದ್ರೂ ತುಂಬಾ ಹೆಲ್ದಿ ಫೀಲ್ ಅಂತ ಅನ್ನಿಸ್ತಾ ಇರುತ್ತೆ. ಯಾಕೆಂದರೆ ಸ್ವೀಟ್ ಸಹ ಇದರಲ್ಲಿ ಮೈಲ್ಡಾಗಿರುತ್ತೆ. ಒಂಥರ ಒಂದು ತಿಂದರೆ ಇನ್ನೊಂದು ಸಾಕಪ್ಪ ಬೇಡ ಅಂತ ಅನಿಸೋ ರೀತಿಯಲ್ಲಿ ಸ್ವೀಟ್ನೆಸ್ ಇರಲ್ಲ. ಮೈಲ್ಡ್ ಸ್ವೀಟ್ ಇರುತ್ತೆ. ಪರ್ಫೆಕ್ಟ್ ಟೆಕ್ಸ್ಚರು, ತುಪ್ಪದಲ್ಲಿ ಹುರಿದು ಎಲ್ಲವನ್ನೂ ಸಹ ಡ್ರೈ ನಟ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. 1/4 kg, ಅರ್ಧ kg, 1 kg ನೀವು ಹೇಗೆ ಬೇಕೋ ಹಾಗೆ ಆರ್ಡರ್ ಮಾಡ್ಕೋಬೋದು. 1/4 kg ತೊಗೊಂಡು ಟೇಸ್ಟ್ ನೋಡಿಬಿಟ್ಟು ನೀವು ನೆಕ್ಸ್ಟ್ ಬೇಕಾದ್ರೆ ಹೈಯರ್ ಕ್ವಾಂಟಿಟಿನಲ್ಲಿ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ಆಮೇಲೆ ರಾಗಿ ಲಾಡು ಮತ್ತು ಡೇಟ್ಸ್ ಲಾಡು ಎರಡೂ ಕೋಂಬೋ ಆಫರ್ನಲ್ಲೂ ಸಹ ಇಟ್ಟಿದ್ದೀನಿ. ಎರಡರದ್ದು ನೀವು 1/4 kg ತೊಗೊಂಡ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಕಡಿಮೆ ರೇಟಿಗೆ ಬೀಳುತ್ತೆ. ಖಂಡಿತ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ.